ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಇವರಿಗೆ ಯಾವ ಶಿಕ್ಷೆ, ಜೀವಾವಧಿನ ಅಥವಾ ಮತ್ತಾವುದಾ ಅನ್ನುವಂಥ ಪ್ರಶ್ನೆ ಪಾಪ ನಮ್ಮ ಅಭಿಮಾನಿ ಬಳಗಕ್ಕೆ. ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಕೋಟಿಗಳಲ್ಲಿ. ಅವ್ರು ಒಂದು ಫಿಲ್ಮ್ ಬೆಳಗಡಾದ್ರೆ ಸಾಕು ಹುಚ್ಚಿದ್ದು ಕುಣಿಯುವಂಥ ಅಭಿಮಾನಿಗಳು. ಒಬ್ಬ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ, ದಾನಶೂರ ಕರ್ಣ, ಒಳ್ಳೆಯ ಮನಸ್ಸಿನವನು, ಹೆಣ್ಣುಮಕ್ಕಳ ಬಗ್ಗೆ ಒಳ್ಳೆಯ ಗೌರವ ಇರುವಂಥ ವ್ಯಕ್ತಿ. ಈಗ ಸಾಲು ಅವ್ರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳಿಟ್ಟುಕೊಂಡಂಥ ಇವತ್ತು ನಮ್ಮ ಅಭಿಮಾನಿಗಳು ಗಾಬರಿ ಆಗಿದ್ದಾರೆ. ಅದರಲ್ಲೂ ಕಾನೂನು ತಜ್ಞರು ಹೇಳೋ ಮಾತು ಕೇಳಿ ಇನ್ನಷ್ಟು ಗಾಬರಿ ಆಗ್ತಾಯಿದ್ದಾರೆ. 14 ವರ್ಷ ಆಗ್ತದನೋ, ಮರಣದಂಡನೆ ಆಗ್ತದನೋ, ಏನೇನು ಆಗ್ತದನೋ ಅನ್ನುವಂಥ ಗಾಬರಿಯಲ್ಲಿದ್ದಾರೆ. ಅವನು ಸಮಾಧಾನ ಪಡಿಸೋರು ಯಾರು ಅಂತ ಇವತ್ತು ಪಡಿಸ್ಬೇಕಾದಂಥ ದರ್ಶನ್ ಅವರು ಇವತ್ತಿಲ್ಲ. ಇವತ್ತು ಜೈಲಲ್ಲಿ ಅವರನ್ನು ಅವರಷ್ಟ ಗೌರವದಿಂದ ತಮ್ಮ ವಿಚಾರ ಹೇಳುವಂಥ, ತಮ್ಮೊಳಗಿನ ಮಾತನ್ನು ಹೇಳುವಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅವರು ಹೇಳಬೇಕು, ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ನೋಡಿದರೆ ಇವರು ಶಿಕ್ಷೆ ಖಂಡಿತ, ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡದಾದಂಥ ಅಪರಾಧೀಯ ಕ್ರಿಯೆಯನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲೂ ಮೀಡಿಯಾದಲ್ಲಿ ಬಂದಂಥ ಅಂದಿನ ಸುದ್ದಿ